ಕುರುಬರ ಕುಲ ದೈವ ವೀರೇಶ್ವರ ಕುರುಬರ ಕುಲ ದೈವ ವೀರೇಶ್ವರ ಕುರುಬರ ತಲೆ ತಾಯ ಪರಮೇಶ್ವರ ಕುರುಬರ ಕುಲ ದೈವ ವೀರೇಶ್ವರ ಕುರುಬರ ಕುಲ ದೈವ ವೀರೇಶ್ವರ ಕುರುಬರ ತಲೆ ತಾಯ ಪರಮೇಶ್ವರ ಕುರುಬರ ಕುಲ ದೈವ ವೀರೇಶ್ವರ ಮನೆ ದೇವರೆಂದು ನಿನ್ನನ್ನು ಸ್ಮರಿಸಿ ಮನೆ ದೇವರೆಂದು ನಿನ್ನನ್ನು ಸ್ಮರಿಸಿ ಸಾನುರಾಗದಿ ಬೇಡುವೆ ದೇವ ಸಾನುರಾಗದಿ ಬೇಡುವೆ ದೇವ ಕುರುಬರ ಕುಲ ದೈವ ವೀರೇಶ್ವರ ಕುರುಬರ ಕುಲ ದೈವ ವೀರೇಶ್ವರ 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 ಇರೋವೆಲ್ಲ ಕರೆ ಕುರಿ ಅದರಲ್ಲಿ ಮೋರೋ ಬೆಳಿ ಕುರೆ ಇರೋವೆಲ್ಲ ಕರೆ ಕುರಿ ಅದರಲ್ಲಿ ಮೋರೋ ಬೆಳಿ ಕುರಿ ಎರಡೇ ಎರಡು ಟಗರ್ ಮರಿ ಅದರೊಳಗೊಂದು ಕೊಂಟು ಕೊರೆ ಅದರೊಳಗೊಂದು ಕೊಂಟು ಕೊರಿ ಬೇರೆ ಬಾರೆ ಬೇಗ ಬಾರೆ ಕೊರಿಗಾಳೆಲ್ಲ ಲೆಕ್ಕ ಆಕೆ ಬೇರೆ ಬಾರೆ ಬೇಗ ಬಾರೆ ಕೊರಿಗಾಳೆಲ್ಲ ಲೆಕ್ಕ ಆಕೆ ತೊಳಪದವರು ಬಂದರೆ ನಿನ್ನ ಭಕ್ತಿಣಿಗೆ ಕುಣಿ ಮಾಡಾನೋ ತೊಳಪದವರು ಬಂದರೆ ನಿನ್ನ ಭಕ್ತಿಣಿಗೆ ಕಿಣಿ ಮಾಡಾನೋ ಇರೋವೆಲ್ಲ ಕರೆ ಕುರಿ ಅದರಲ್ಲಿ ಮೂರು ಬಿಳಿ ಕುರಿ ಎರಡೇ ಎರಡು ಟಗರ್ ಮರಿ ಅದರೊಳಗೊಂದು ಕುಂಟು ಕುರಿ ಲೇ ಬಿರೆ ಎಲ್ಲಕ್ಕ ಅಲ್ಲೇ ನೋಡ ನಮ್ಮ ಅಪ್ಪನಿಗೆ ಹೇಳಿದ್ನಿ ಎರಡನೇ ಮದುವೆ ಮಾಡಬೇಡ ಅಂತ ಮಾಡಿದ ಅವನು ಸತ್ತ ನಾನು ಇವಳತ್ರ ಹೇಗೋದು ದೊಡ್ಡ ರಾಮಾಯಣ ಆಗಿಬಿಟ್ಟದೆ ಅಂಗಡಿ ತಕ್ಕೆ ಹೋಗಿ ಅವಳೆ ಓ ಪಿಳ್ಳಣ್ಣ ಬೀರಿ ಬಂದವಳು ಎಲ್ಲಿಕ ಏ ಬೀರೆ ಬಂದೆ ಬಂದೆ ಮೋದೇವಿ ಮಾಮ ಯಾಕೆ ಹಂಗ್ ಬಡ್ಕೊಂತೇವಿ ಒಳ್ಳೆ ಕುರಿಗಳು ಬಡ್ಕೊಂಡಂಗ ಇಲ್ಲೇ ಬಿದ್ದಾವೆಲ್ಲ ಕುರಿಗಳೆಲ್ಲ ಎಲ್ಲವೇ ನಿನ್ ಕಣ್ಣುಗಳು ಕಾಣಿಸ್ತಾ ಇಲ್ಲ ವಯಸ್ಸಾಗೋಯ್ತು ಏನ್ ಮಾಡೋದು ಏಯ್ ಬೇರೆ ಈ ಸೀರೆ ನಾನು ತರಲ್ಲ ನಿಮ್ಮ ಅಪ್ಪ ಜಿಪಣ್ಣನ ಮಗನ ಅವನು ತರಲ್ಲ ನಮ್ಮಪ್ಪನ ನನ್ನ ಕೊಟ್ಟಿರೋದೇ ನಿನಗ್ ಜಾಸ್ತಿ ನಮ್ಮಪ್ಪನ್ಗ ಮಾತಂತೀಯ ಯಾರೇ ತಂದೋ ನೀ ಸೀರೆನ ಯಾರು ತರ್ತಾರೆ ನೀನ್ ತರ್ದಿರಾ ಏಯ್ ಯಾವಾಗ ನಾನು ತಂದಿದ್ದೀನ ನೀನ್ ತಂದಿಲ್ಲ ನೀನ್ ತರ್ದಿರ ಇನ್ಯಾರು ತರ್ತಾರೆ ನನಗೆ ಜ್ಞಾಪನ ಇಲ್ಲ ಈ ಸೀರೆ ತಂದಿರೋದು ಗರ್ಲೋ ಮೊದ್ಲು ಆಗೋಗ್ಬಿಟ್ಟೈತೆ 60 ವರ್ಷ ಆಗೋಗೈತೆ ಇಲ್ಲ ಹೇಳಲಿ ಉಣಿಶಾಮಾರ್ ಈ ಕಡೆ ಕೇಳೆ ಉಣಿಶಾಮಾರಾಗ ಎಷ್ಟು ವಯಸ್ಸಾದ್ರು ಅದ್ರಲ್ಲಿ ಉಳಿ ಎಷ್ಟಿರ್ತದ ಗೊತ್ತಾ ಹಂಗೆ ನಿನಗೂ ಹೌದು ಏನಿಲ್ಲ ನೀನೇ ಮಾವ ತಂದಿದ್ದು ಕುರಿಗಳು ಮಾರ್ಬಿಟ್ಟು ಸಂತೆಯಲ್ಲಿ ಮೊನ್ನೆ ಚುಕ್ಕೆ ಚುಕ್ಕೆ ಸೀರೆ ಬೇಕು ಅಂದೆ ತಂದು ಕೊಟ್ಟೆ ಹೌದೇನೆ ಚಂದಮಾಮ ಸೀರೆ ಇದು ಹೌದಾ ಗೊತ್ತಾ ಸರಿ ಆ ಬಾನಲ್ಲಿ ಚಂದಮಾಮ ಇರುತ್ತಲ್ಲ ಸರಿ ಅದಂಗಿರ್ಲಿ ಕುರಿಗಳೆಲ್ಲ ಲೆಕ್ಕ ಹಾಕಿ ಕುರಿಗಳು ಮೇಕೆ ನೋಡ್ಬಿಟ್ಟವ್ ನೋಡಿ ಕಮ್ಮಿ ಆಗಿ ಬಿಟ್ಟವೆ ಮಾವ ಲೆಕ್ಕ ಹಾಕಿದ್ದೀನಿ ಲೆಕ್ಕ ಹಾಕ್ಬಿಟ್ಟೆ ಇಲ್ಲ ಹೇಳಿ ನಾನು ಕೇಳ್ಬೇಕು ನೀನು ಹೇಳ್ಬೇಕಾ ಹೌದು 3 ಅಯ್ಯೋ ಕಿವಿಡು ಮುಂಡೆ ಇದೆ
ನಾನು ಬಾಯಿ ಹೋಯ್ತು. 3 ಬಿಳಿ ನಿನ್ ಗಡ್ಡ ಹಂಗ ಕುರಿ. 3 ಬಿಳಿ ಕುರಿ. ಹಾ 3 ಹಾ ಕರೆ ಕುರಿ. ಏನ ಕರೆ ಕುರಿ. ಹಾ ಕರೆ ಕುರಿ. ಕರೆ ಕುರಿ. ಹಾ ಆಮೇಲೆ 1 ಟಗರು ಮರಿ. ಎಲ್ಲದ ಅದು? ಅಲ್ಲೈತೆ ಮೂಲೆಯಲ್ಲಿ ಬಿದ್ದೈತೆ. ಹೌದಾ? ಹಾ ಆ ಮೂಲೆಯಲ್ಲಿ ಬಿದ್ದೈತೆ. ಕುಂಟು ಮರಿ. ಟಗರುಗಳು ಕಮ್ಮಿ ಅವೆ, ಎಲ್ಲ ಹೆಣ್ಣು ಕುರಿಗಳೇ ಜಾಸ್ತಿ ಇವೆ. ಇಲ್ಲ ಇಲ್ಲ ಟಗರ್ದು ಒಂದೇ ಇರೋದು. ಹೌದಾ? ಹೆಣ್ಣು ಕುರಿಗಳು ಜಾಸ್ತಿ, ಟಗರು ಕುರಿ ಒಂದೇ. ಹೌದಾ? ಹೌದು. ಆಮೇಲೆ 1 ಕುಂಟು ಮರಿ. ಏನ? ಅಯ್ಯೋ ಮೂದೇವಿ ಕುಂಟು ಮರಿ. ಏ ಯಾರೇ ಅವನು ಕುಂಟನೋ ನನ್ನಿಂದ ಮನೆಗೆ ಬಂದೇನು ಮಾವ ಏ ಮಾರಯ್ಯ. ಹಾ ನಿನ್ ಕೈಲಿ ದೊಣ್ಣೆ ಇದ್ರೆ ಹಾ. ಯಾಕೆ ಕುಂಟಾನು ಬರಲ್ಲ. ಹೌದಾ? ಯಾಕೆ? ಮತ್ತೆ ಹೇಳಿದೆ ಯಾರ ಕುಂಟನ ಮಗನು ಅಂತೇಳಿ. ಬಂದ್ರೆ ತುಂಟು ನನ್ ಮಗ ಬರ್ತಾನೆ ಹೊರತು ಕುಂಟು ನನ್ ಮಗ ಬರಲ್ಲ. ಏನ? ತುಂಟು ನನ್ ಮಗ. ಏ ಅವನ್ಯಾರು? ಆ ಅವನ್ಯಾರು? ಅಲ್ಲೆಲ್ಲ ಇದಾನೆ ಬಿಡ್ರಿ. ಮಾವ ಸರಿ. ಅದಿರ್ಲಿ. ಹಾ ನೀನು ಚಂದಮಾಮ ಸೀರೆ ತಂದು ಕೊಟ್ಟಿದ್ಯಾ? ಹಾ ನಾನು ಇದ್ರದ್ದು ಉಟ್ಕೊಂಡ್ ಬಂದಿದ್ದೀನಿ. ಹಾ ನಾನು ಹಾಡು ಹೇಳಿಲ್ಲ ಅಂದ್ರೆ ಕುರಿಗಳೆಲ್ಲ ಓಡೋಗ್ಬಿಡ್ತವೆ. ಆಡ್ಬೇಕೇನೆ? ಓಡೋಗ್ಬಿಟ್ರೆ ನೀನು ಅದ್ರಿಂದ ಓಡೋಗ್ಬಿಟ್ರೆ ನಾನ್ ಏನ್ ಮಾಡ್ಲಿ? ಲೇ ಈ ತಂಗಾಳಿನಾಗ ಹಾ ಒಂದು ಹಾಡು ಆಡೋರಿ. ಆಯ್ತು ಆಡೋಣ ಮಾವ. ಹೌದು. ನೀಲಿ ಬಾ. ನೀಲಿ ಬಾನಿನ ಚಂದಿರ ದರಿಗೆ ಇಳಿದು ಬಾರ. ನೀಲಿ ಬಾನಿನ ಚಂದಿರ ದರಿಗೆ ಇಳಿದು ಬಾರ. ನೀಲಿ ಬಾನಿನ ಚಂದಿರ ದರಿಗೆ ಇಳಿದು ಬಾರ. ನಾಟ್ಯ ಮಯೂರಿ ಸ್ವರ್ಗದ ಸರೆ, ನಾಟ್ಯ ಮಯೂರಿ ಸ್ವರ್ಗದ ಸರೆ, ನೀನು ಆಲಿಂಗನ. ಮಾರಯ್ಯ. ನೀಲಿ ಬಾನಿನ ಚಂದಿರ ದರೆಗೆ ಇಳಿದು ಬಾರ. ಕುಡಿನೋಟ ಹೂವಾಯಿನಾಗಲು, ನನ್ನದಿಯ ನೋವಿಂದ ಹಾಯೆನ್ನಲು. ಕುಡಿನೋಟ ಹೂಬಾಣ ಎಂದಾಗಲು, ನನ್ನದಿಯ ನೋವಿಂದ ಹಾಯೆನ್ನಲು. ಸವಿಮುತ್ತಿನ ಮೊದಲ ಕವಿಪುರಿಯಲು, ಏನು ಒಯ್ಯಾರಲೇ? ಸವಿಮುತ್ತಿನ ಮೊದಲ ಕವಿಪುರಿಯಲು. ಬೇರೆ? ನೀಲಿ ಬಾಗಿನ ಚಂದಿರ ದರೆಗೆ ಇಳಿದು ಬಾರ. ನೀಲಿ ಬಾಗಿನ ಚಂದಿರ ದರೆಗೆ ಇಳಿದು ಬಾರ. ಬೇರೆ ಹಾ ತುಂಬಾ ಸೊಗಸಾಗಿ ಆಡ್ತೀಯಲ್ಲಿ. ಹೌದಾ ಮಾವ? ಎಲ್ಲ ಯಾವಾಗ ಕಲ್ಕೊಂಡೆ? ನೀನ್ ಇಲ್ದಿರವಾಗ ಅದೇ ನಾನು ಕುರಿಗಳ ಮೇಸಕ್ ಹೋಗ್ಬಿಡ್ತೀನಿ. ಅಲ್ಲಿ ಹಂಗೆ ಇದ್ದೆ. ಹಾ ಅಲ್ಲಿ ಸೋಮಣ್ಣ ಹಾ ಬಾರವಾ ಹಾ ಅಂತ ಕರ್ದ. ಏನ್ಕ? ಏನ್ಕ? ಹಾ ಕಡ್ಡಿ ಪುಡಿ ಕೊಡ್ತೀನಿ ಅಂತ. ಏಯ್ 3 ದಿನದ ತಂದಲ್ಲ ಬುಧವಾರ ಸಂತೆ ಕಡ್ಡಿ ಪುಡಿ 2 kg. ಖಾಲಿ ಆಗೋಯ್ತು. ಹೊಗೆ ಕಡ್ಡಿ ಇರ್ಲಿಲ್ಲ ಮಾವ. ಹೌದಾ? ಹಾ ಹಾ ಹಂಗೆ ಸುಣ್ಣನೂ ಇರ್ಲಿಲ್ಲ. ಹಾ ಅವ ಕುತ್ಕೊಂಡು ಅದೊಂದ್ ಪದ ಹೇಳ್ಕೊಟ್ಟ. ಇಷ್ಟು ಬೇರೆ ಖಾಲಿ ಮಾಡಿಬಿಟ್ಟ? ಖಾಲಿ ಆಗೋಯ್ತು. ಏನ್ ಒಬ್ರ ಇಬ್ರ ಹಾ. ಬರೋರು ಬರ್ತಾ ಇರ್ತಾರೆ, ಹೋಗೋರು ಹೋಗ್ತಾ ಇರ್ತಾರೆ, ಬರೋರು ಬರ್ತಾ ಇರ್ತಾರೆ, ಹೋಗೋರು ಹೋಗ್ತಾರೆ. ಏನ್ಕ? ಸುಣ್ಣ ಅಡಿಕೆ ಕೇಳಕ್ಕೆ. ಅದಕ್ಕೇನೆ ನಾನು ಕುರಿಗಳೊಳಗೆ ಮತ್ತೆ ನೋಡು ಹಾ. ಅವ್ ತೆರೆದ ಬಾಕ ತೆಗ್ದಂಗೆ ಇರ್ತದೆ. ಹೌದಾ? ಹ್ಞೂ ಅದೇ ಸುಣ್ಣ ಕೇಳಕ್ ಬರ್ತಾರೆ ಅಂತ ಹೇಳಿಲ್ಲ ಮಾವ. ಈಚಕ್ ಬಂದ್ ಕೊಡ್ಬೇಕು. ಅಯ್ಯೋ ದಬ 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 ಅಂತ ಮನೆ ಒಳಗ್ ಬಂದ್ಬಿಡ್ತಾರೆ. ಹೌದಾ? ನಾನ್ ಮನೇಲಿ ಕೆಲಸ ಮಾಡ್ತಾ ಇರ್ತೀನ. ಬಂದ್ ಕುತ್ಕೊಂಡು ಹಾ. ಪದ ಹೇಳ್ತಾರೆ, ಹಾ. ಮಾತಾಡ್ತಾರೆ, ಹಾ. ಕಡ್ಡಿ ಪುಡಿ ಕೇಳ್ತಾರೆ, ಹಾ. ಎಲೆಡ್ಕೆ ಕೇಳ್ತಾರೆ, ಮೀನು ಕೇಳ್ತಾರೆ. ಏನ್ ಹೇಳ್ತೀಯ ಅವಾಗ? ನಮ್ ಯಜಮಾನಪ್ಪ ಕುರಿಗಳ ಮೇಸಕ್ ಹೋಗೈತೆ ಅಂತ ಹೇಳ್ತೀನಿ. ಹೌದಾ? ಅದಕ್ಕೆ ಒಬ್ಳೇ ಇರ್ತೀನಿ ಅಂತ ಹಾ. ನನ್ಗ್ ಬೇಜಾರಾಗ್ತೈತೆ. ಅದಕ್ ಬಂದ್ ಕುತ್ಕೊಂಡು ನನ್ನ ಹತ್ರ ಮಾತುಗಳು ಮಾತಾಡ್ತಾರೆ. ಕುತ್ಕೊಂಡು ಮಾತುಗಳೋದು ಅಷ್ಟೇ ತಾನೆ? ಹೌದು, ಅಷ್ಟೇ ಮಾವ, ಇನ್ನೇನು ಇಲ್ಲ. ಇನ್ನೇನು ಇಲ್ಲ? ಏನು ಇಲ್ಲ. ಇನ್ನೇನು ಇಲ್ಲ? ಏನು ಮಾಡೋದು ಇಲ್ಲ, ಹಾ. ಏನು ಹೇಳೋದು ಇಲ್ಲ. ಕುತ್ಕೊಂಡೋದು ಎದ್ದೋಗೋದು ಅಷ್ಟೇ ಅಷ್ಟೇ. ಅಷ್ಟೇ. ಏ ಬೇರೆ ಹಾ ಈ ತಂಗಾಳಿಯಲ್ಲಿ ಹಾ
ನೀನು ಇಷ್ಟೊಂದು ಸೊಗಸಾಗಿ ಆಡ್ದಲ್ಲ, ಹಾ. ನಾನೊಂದು ಆಡ್ತೀನಿ ಕೇಳಿ. ಆಡು ಮಾವ. ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಯ ರೂಪೇ ಕೋಲನ ಕೋಲೆ. ಏ ವೀರ, ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಯ ರೂಪೇ ಕೋಲನ ಕೋಲೆ, ಚಿನ್ಮಯ ರೂಪೇ ಕೋಲನ ಕೋಲೆ. ಮಾವ ತೋಟದಂತ ನಾನು ಬರ್ತೀನಿ ಎಷ್ಟೇ ನೀನು ಬಾರೆ. ಮಾವ ತೋಟದಂತ ನಾನು ಬರ್ತೀನಿ ಬಟ್ಟೆ ಒಗೆಯಕ್ಕೆ ನೀನು ಬಾರೆ. ಕೊಂತ ನಿಂತು ಮಾತನಾಡೋಣ, ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಯ ರೂಪೇ ಕೋಲನ ಕೋಲೆ, ಚಿನ್ಮಯ ರೂಪೇ ಕೋಲನ ಕೋಲೆ. ಮಾವ ಏ, ಮಾವ ಹೇಳಿದ್ರಿ? ನೀರಿಗಿಂತೂ ನೀನು ಬಾ ಹಾ ಮಾವ. ಹಾ ನೀರಿಗಂತೂ ನೀನು ಬಾ, ಸೌದೆಗಿಂತೂ ನಾನು ಬರ್ತೀನಿ ನಿಂತು ನಿಂತು ಮಾತನಾಡೋಣ. ನೀರಿಗಿಂತೂ ನೀನು ಬಾ, ಸೌದೆಗಿಂತೂ ನಾನು ಬರ್ತೀನಿ ನಿಂತು ನಿಂತು ಮಾತನಾಡೋಣ. ಏ, ಹೌದಾ? ಚೆಲ್ವಯ್ಯ ಚೆಲ್ವೋ ತಾನಿ ತಂದನ ಚಿನ್ಮಯ ರೂಪೇ ಕೋಲನ ಕೋಲೆ. ಮಾವ ಬೇರೆ ಏಯ್, ಇದು ಚೆನ್ನಾಗಿಲ್ಲಂತೆ, ಇದು ಚೆನ್ನಾಗಿಲ್ಲಂತೆ. ಎತ್ತಿಗಂತ ನಾನು ಬರ್ತೀನಿ ಎಮ್ಮೆಗಂತ ನೀನು ಬಾರೆ. ಮಾವ ನಿಜನಾ? ಹಾ, ಎತ್ತಿಗಂತ ನಾನು ಬರ್ತೀನಿ ಎಮ್ಮೆಗಂತ ನೀನು ಬಾರೆ. ಕುಂತ ನಿಂತು ಮಾತನಾಡೋಣ, ಏಯ್ ಕುಂತ ನಿಂತು ಮಾತನಾಡೋಣ. ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಯ ರೂಪೇ ಕೋಲಣ್ಣ ಕೋಲೆ, ಚಿನ್ಮಯ ರೂಪೇ ಕೋಲಣ್ಣ ಕೋಲೆ. ಮಾವ ಹೇಳಿ ಇನ್ನೊಂದು ಪದ ಆಡೋಣ ಆಡೆ, ಕುರಿಗಳು ಮೇಯ್ತಾವೆ ಆಡೆ. ಅಲ್ವಾ? ಹ್ಞೂ. ಅತಿ ಮಧುರ ಅನುರಾಗ. ಓಹೋ, ಮಾವ ಬೇರೆ ಅತಿ ಮಧುರ ಅನುರಾಗ, ಜೀವನ ಸಂಧ್ಯಾ ರಾಗ. ಅತಿ ಮಧುರ ನೀಲಿನ ಬಾಳಿನ ಬೆನ್ನುಗೆ ಏನು ವಯ್ಯಾರ ಮಾಡ್ಕಲೆ. ನೀಲಿನ ನಾಮಕ್ಕೆ ಕರೆಯೋಲೆ. ನೀಲಿನ ಬಾಳಿನ ಬೆನ್ನುಗೆ ನವಿಲಿನ ನಾಮಕ್ಕೆ ಕರೆಯೋಲೆ. ಕೊಲವಿನ ದಾರೆ ನಗುಮುಖ ತೋರೆ. ಕೊಲವಿನ ದಾರೆ ನಗುಮುಖ ತೋರೆ. ಕೊಲವೆ ಇಲ್ಲದ ಹುಯ್ಯಾಲೆ. ಕೊಲವೆ ಇಲ್ಲದ ಹುಯ್ಯಾಲೆ. ಅತಿ ಮಧುರ ಅನುರಾಗ, ಅತಿ ಮಧುರ ಅನುರಾಗ, ಜೀವನ ಸಂಧ್ಯಾ ರಾಗ. ಅತಿ ಮಧುರ. ಬೇರೆ ತುಂಬಾ ಸೊಗಸಾಗಿ ಆಡಿದ್ಯ. ಆಯ್ತು, ಇನ್ನೂ ಒಂದು ಆಡ್ಬಿಟ್ಟು. ಇನ್ನ ಒಂದ್ ಆಡ್ಬೇಕಾ? ಹೌದು. ಇಲ್ಲ, ಇಲ್ಲ ಕುರಿಗಳೆಲ್ಲ ಓಡೋಗ್ಬಿಡ್ತಾವೆ, ಬೇಡ. ಇಲ್ಲ ಎಲ್ಲ ಮೇಯ್ತಾವೆ ನೋಡು. ಅವ್ರು ಬೈತಾವ್ರೆ. ಇಲ್ಲ ಎಲ್ಲ ಮೇಯ್ತಾವೆ. ಅಂದದ ರಾಣಿ ಬಾಬೇಗ ರಾಣಿ. ಆಹಾ. ಚಲನೆ ರಾಜ ದುಬ್ಬಿಂಗು. ಅಂದದ ರಾಣಿ ಬಾಬೇಗ ರಾಣಿ, ನನ್ನ ಸಿಂಧೂರ ತಿಲಕ ಬಾಬೇಗ ರಾಣಿ, ಬಾಬೇಗ ರಾಣಿ. ನನ್ನ ಬಂಗಾರದ ಬೊಂಬೆ ಬಾಬೇಗನೆ, ನನ್ನ ಬಂಗಾರದ ಬೊಂಬೆ ಬಾಬೇಗನೆ, ನನ್ನ ಸಿಂಧೂರ ತಿಲಕ
ಬಾ ಬೇಗನೆ ಓ ಮನಮೋಹಿನಿ ಓ ನವತಾರೆಯೇ ಓ ಮನಮೋಹಿನಿ ಓ ನವತಾರೆಯೇ ನಿನ್ನಂದಕ್ಕೆ ನಾ ಮನಸೋದು ಅಂದದ ರಾಣಿ ಬಾ ಬೇಗ ರಾಣಿ ನನ್ನ ಸಿಂಧೂರ ತಿಲುಕ ಬಾ ಬೇಗ ರಾಣಿ ಬಾ ಬೇಗ ರಾಣಿ ಬಡ್ಕೊಂತೈತೆ ಹೋಗೋಣ ಲೈ ಬೇರೆ ನಂಗೆ ಸ್ವಲ್ಪ ಕೆಲಸ ಐತೆ ಎಲ್ಲಿ ಇಲ್ಲೇ ಸ್ವಲ್ಪ ಕೆಲಸ ಐತೆ ನೋಡಿ ಮತ್ತೀನಿ ಇಲ್ಲೇ ಅಂದ್ರೆ ಇಲ್ಲೇ ಮಶಾಣದಲ್ಲಿ ಸ್ವಲ್ಪ ಕೆಲಸ ಐತೆ ಅಯ್ಯಯ್ಯ ಮೂದೇವಿ ಏನು? ಅಷ್ಟ್ ಬೇಗ ಮಶಾನಕ್ಕೆ ಎಲ್ಕ್ ಹೋಗೋದ್ ನೀನು ಬಾ ನನ್ನಿಂದ ಹೋಗೋಣ ಏಯ್ ಮಶಾಣದಲ್ಲಿ ಸ್ವಲ್ಪ ಕೆಲಸ ಐತೆ ಬೇಡ ಮಾವ ನನ್ ಬಿಟ್ಟು ಹೋಗ್ಬೇಡ ಇಲ್ಲ ಅಲ್ಲಿ ಕರೀತಾವ್ರೆ ನನ್ ಜೊತೆ 100 ವರ್ಷ ಇರ್ಬೇಕು ಇರೋಣ ಮಶಾನ್ ಕೊಟ್ಟು ಬರ್ತೀನಿ ಅಯ್ಯನ್ ಬಾ ನನ್ ಜೊತೆ ಇಲ್ಲ ನೋಡಿಗ ಕುರಿಗಳೆಲ್ಲ ಎಷ್ಟೋ ನೋಡ್ಬಿಟ್ಟು ಹಾ. ಲೆಕ್ಕ ಹಾಕಿ ಹಾ ಸೀದಾ ಯಾರೋ ಮನೆ ಬಿಡ್ಕೊಂಡು ಹೋಗು ಆಯ್ತು ಹೋಗ್ಲಾ ಒಂದು ಇದೆ ನೀನೇ ತಾನೇ ಹೋಗು ಅಂದಿದ್ದ ಒಂದು ಕುರಿ ಏನಾದ್ರು ಕಮ್ಮಿ ಆಗಿದೆ ಅಂದ್ರೆ ಹಾ ಸೋಳಪ್ಪ ದೇವ್ರು ಇಲ್ಲ ಬಂದು ಊರಲ್ಲಿ ಕುರಿಗಳು ಕೇಳಿದ್ರೆ ನಾಳೆ ಕೊಟ್ಬಿಡ್ತೀನಿ ನಾನಿದೆ ಹೆಂಗ್ ಕೊಟ್ಬಿಡ್ತೀಯ ನಾಳೆ ಬೇಕಂತೆ ಅವ್ರಿಗೆ ಸೋಳಪ್ಪ ದೇವ್ರು ಬಂದು ಹಾ. ಕುರಿಗೆ ತರಿಗಿರಿ ಹೊಡೆದವನು ಹಾ. ನಾನು ಬಂದು ನಿನ್ ಕೊಡ್ದೇನು ಹಾ. ಎಲ್ಲ ಜೋಪಾನವಾಗಿ ಹೊಡ್ಕೊಂಡು ಸೀದಾ ಮನೆ ತಗೊಂಡು ಆಯ್ತು ಬರ್ತೀನಿ ಮಾಮ ಸರಿ ನಡಿಯ ಆಗಿ ಬಂದಿದೆ ಎಣ್ಣ ಹೊಸದಾಗಿ ಬಂದಿದೆ ಎಣ್ಣ ಹೊಟ್ಟೆ ತುಂಬ ಕುಡಿದು ಹೊಟ್ಟೆ ಕುಂಡ ಹೊಸದಾಗಿ ಬಂದಿದೆ ಎಣ್ಣ ಹೊಟ್ಟೆ ತುಂಬ ಕುಡಿದು ಹೊಟ್ಟೆ ಕುಂಡ ಬಾಯಿಗೆ ಹಾಕೊಳ್ಳ ಬೀಜ ಗುಂಡಣ ಬಾಯಿಗೆ ಹಾಕೊಳ್ಳ ಬೀಜ ಬಾಯಿಗೆ ಹಾಕೊಳ್ಳ ಬೀಜ ಹೊಸದಾಗಿ ಬಂದಿದೆ ಎಣ್ಣ ಕುಡಿದು ಹೊಟ್ಟೆ ಹೊಟ್ಟೆ ತುಂಬ ಗುಂಡ ಏ ಗುಂಡಣ ಗುಂಡಣ ಏ ಗುಂಡಣ ಗುಂಡನೆಲ್ಲೋ ಬೆಣ್ಣ ಬರ್ಲಿಲ್ಲಲ್ಲಪ್ಪ ಬಗ್ಲಿಲ್ಲ ಗುಂಡಲ್ಲೋ ಏ ಗುಂಡ ಗುಡ ಹೊಸದಾಗಿ ಬಂದಿದೆ ಎಣ್ಣ ಕುಡಿದು ಹೊಟ್ಟೆ ಹೊಟ್ಟೆ ತುಂಬ ಗುಂಡ ಬಾಯಿಗೆ ಹಾಕೊಳ್ಳೋ ಬೀಜ ಬಾಯಿಗೆ ಹಾಕೊಳ್ಳೋ ಬೀಜ ಹೊತ್ತಾಗೆ ಹೊಟ್ಟೆ ತುಂಬ ಕುಡಿದು ಹೊಟ್ಟೆ ಗುಂಡ ಲೇ ಗುಂಡಣ ಬಾರಲೇ ಅಣ್ಣ ಈ ಸೀಸೆಯಲ್ಲಿ ಏಟೋದು ಮಜಾ ಇದೆಲ್ಲ ಒಂದು ಚಿಟ ಬಿಟ್ಕೊಂಡ್ರೆ ಒಟ್ಟೆಲ್ಲ ಗುಡಗಡ ಅಂತದಣ್ಣ ಮರದವ್ವ ಈ ಚಲ ಮರದವ್ವ ನನ್ನವ್ವ ಈ ಚಲ ಮರದವ್ವ ಈ ಚಲ ಮರದವ್ವ ನನ್ನವ್ವ ಕುಂಟು ಕುದುರೆಯ ಮೇಲೆ ಕುಣಿಯುತ್ತ ಬರುತ್ತಾಳೆ ನನ್ನವ್ವ ಕುಣಿಯುತ್ತ ಬರುತ್ತಾಳೆ ನನ್ನವ್ವ ಕಾಸು ಕೊಟ್ಟವರಿಗೆಲ್ಲ ಕೈಲಾಸ ತರುತ್ತಾಳೆ ಕಾಸು ಕೊಟ್ಟವರಿಗೆಲ್ಲ ಕೈಲಾಸ ತರುತ್ತಾಳೆ ನನ್ನವ್ವ ಕೈಲಾಸ ತರುತ್ತಾಳೆ ನನ್ನವ್ವ ಈ ಚಲ ಮರದವ್ವ ಈ ಚಲ ಮರದವ್ವ ನನ್ನವ್ವ ಈ ಚಲ ಮರದವ್ವ ನನ್ನವ್ವ ನಲ್ಲವ್ವ ತಣ್ಣಗಿರಲ್ಲವ್ವ ನಿನ್ನ ಮಹಿಮೆ ಆಹಾ ಹೇಳ್ಕೇಬಾರ್ದಮ್ಮ ಈ ನಮ್ಮಮ್ಮನ್ನ
ಗೊಣ್ಣೆ ಸುರಿತಿದ್ರೆ ಸಾಕು ಒಂದು ಡ್ರಾಪ್ ಬಿಟ್ಕೊಂಡ್ರೆ ಹಂಗೆ ನಿಂತೋಗ್ಬಿಡ್ತೈತೆ. ಶಮೇ ಯಾರ್ಕಾದ್ರೂ ಮೊಣಕಾಲು ನೋವುಳಿದ್ರೆ ಎಷ್ಟು ಬೆಳ್ಳಾಗದ್ದು ಮುಟ್ಸ್ಕೊಂಡು ಬಿಟ್ಕೊಂಡ್ರೆ ಸಾಕು, ಮೊಣಕಾಲು ಪಡಪಾಡ ಅದು ಓಡಾಡ್ಬೋದು. ಹೊಟ್ಟೆಗೆ ಏನಾದ್ರೂ ಗಡ್ಡೆ ಇದ್ರೆ ಪಟಾರ್ನ ಕರ್ಗಿ ಹೋಗ್ಬಿಟ್ಟ ಇದನ್ನ ಕುಡ್ದೇಟ್ಕ ಅಂತ ಮಹಿಮೆ ಇದ್ರಾಗ ಅದೇ. ಈ ಮಹಿಮೆ ಯಾರು ಕೊತ್ತು ಹೇಳಿದು ಓಸಂಗಿರ್ಲಿ, ನನಗೊಬ್ಬರು ಸಿನೇಹಿತನಿರ್ಬೇಕಲ್ಲ. ಲೇ ಲೇ ಪ್ರಚಂಡ ಎಲ್ಲಿದ್ದೀಯ ನನ್ನ ಮಗನಲ್ಲಿ? ಎತ್ತಾಳ ಹೋಗ್ಬಿಟ್ಟವನೇ ಏನು ನನ್ನ ಮಗನು. ಲೇ ಯಾರ ನೋಡಿದ್ರನಪ್ಪ? ಓ ಸಿನಿಮನಿ ಅಕ್ಕ ಎಲ್ಲ ಕಾಣಿಸಿನ? ಲೇ ಪ್ರಚಂಡ ಅಯ್ಯವನ್ ಮನ್ ಕಾಯೋಗ ಎಲ್ಲಿ ಹೋಗ್ಬಿಟ್ನಲ್ಲಪ್ಪ. ಹುಡುಕಿ ಹುಡುಕಿ ಸಾಕಾಗಿಬಿಟ್ಟದೀನಿ ನನ್ನ ಮಗನ್ನ. ಅಯ್ಯೋ ನನ್ನ ಮಗನ ಎಲ್ಲೋಗ್ಬಿಟ್ನೆ ನನ್ನ ಮಗನ. ಲೇ ಲೇ ಪ್ರಚಂಡ ನನ್ನ ಮಗನ ಎಲ್ಲಿ ಕುಡ್ದು ಬಿದ್ದವನಿ. ಲೇ ಲೇ ಪ್ರಚಂಡ ಎಲ್ಲೋ ಕೂಯ್ದಂಗೆ ಕೇಳಿಸ್ತಾದ್ಯಾಪ. ಎಲ್ಲವನೇ ಏನು ನನ್ನ ಮಗನ? ಲೇ ಅಲ್ಲೇ ಅಲ್ಲೇ ಏನೋ ಕಲ್ಲಿದ್ದಂಗ ಯಾವ್ದಿಲ್ಲ. ಲೇ ಪ್ರಚಂಡ ಲೇ ಪ್ರಚಂಡ ಏನೋ ನಿನ್ನ ಹೊಟ್ಟೆಗೆ ಡಬ್ಬದಾಗ ಎಷ್ಟು ಬುಡ್ಡಿ ಕುಡ್ದಿದ್ಯಲ್ಲ? ಏನ ದೂರ ಗಣಿತ ಲೆಕ್ಕ ಮೂರು ಮೂರ್ಲ 9 ಬುಡ್ಡಿ ಆಯ್ತಲ್ಲ. ಕೊಡಲ್ಲ ನಾನು. ಎಷ್ಟು ಕುಡ್ದಿ ನೀನ್ ಎಷ್ಟು ಕೊಡ್ತಿದ್ಯ ಗುಡ್ಡ? ಲೇ ಪ್ರಚಂಡ ಲೆಕ್ಕ ಹಾಕಾರಲ್ಲ ಒಂದು 4 ಲೇ ಇಲ್ಲೆಲ್ಲ ಬರಲ್ಲ ಬರಲ್ಲ. ಲೇ ಗಿಣಿಟಲೇ ಗಿಣಿಟ ಗಣಿತ ಅದೇ ನಾನು ಹೇಳಿದ್ದು. ಲೇ ಗುಂಡ ಪ್ರಚಂಡ 4 ಇನ್ನಾವನ್ನ 4 ಎಷ್ಟಾಯ್ತಪ್ಪ? ಹಿಂಗ 4 ಗಡ್ಡಾರ್ ಕೊಡಲೇ ಇವ್ರಿಗೆ ಗಿಣಿತ ಬರಲ್ಲ. ನೋಡ್ರಿ ಸಮಯ ಇಲ್ಲ ನನ್ನ ಮಗನ ಮುಗಿಸಿದಷ್ಟು ನೋಡ್ರ. ಹೊಸ್ಕೋಟ್ಯಾಗ ಆಂಜನೇಯನ ಫೋಟೋ ತೆಗ್ಲಕ್ಕೇನು ಬೀಡಿ ಮೋಟ್ರ್ ಕಲಿತಾ ಇದ್ದೆ ನನ್ನ ಮಗನು. ಹೋಗ್ಲಿ ನಮ್ಮ ಮಶಾನ್ದಾಗ ಕಾವಲ್ಕೆ ಯಾರೋ ಇಲ್ಲ ಬಾರೋಟ್ ಕರ್ಕೊಂಬಂದೆ. ಈಗ ನನ್ನ ಮಗನ ಕುಡ್ದು ಆ ಸಿಕ್ಕಡಿ ಗಿಡ್ಲ ನೀಸ ನೋಡಿ ಬಮ್ಮೆ ಅದಕ್ಕಿಂತ ಧ್ವನಿ ನನ್ನ ಮಗನ ಮುಸಿಡಿ ಇರಲಿ. ಲೇ ಪ್ರಚಂಡ ಯಾಕ ಇಷ್ಟೆಲ್ಲ ಓದ್ತದೆ ಆದ್ರೆ ನಿನ್ ಮಕ್ಕಳು ನೋಡ್ರ ಲೇ ಹೋಗಿದ್ದ ಹಿಂದಕ್ ಬರಲ್ಲ ಗುಡ್ಡ. ಒಂದ್ ಕಾಕಿ ಕೂಡ ಬರಲ್ಲ ಅದಿದ್ರಲ್ಲೇ ಗುಡ್ಡ ಪ್ರಚಂಡ ಗುಡ್ಡ ಅದೆಲ್ಲ ಹಾಳಾಗ ಹೋಗ್ಲಿ. ಬಾರ ನಮ್ಮ ಮಶಾನದಲ್ಲಿ ಲೇ ಅದನ್ನೇ ನಾನು ಹೇಳಕ್ ಬಂದೆ. ಲೇ ಪ್ರಚಂಡ ಬಾರ ಇಲ್ಲಿ ನಮ್ಮ ಮಶಾನ್ದಾಗ ಯಾರೋ ಕಣ್ಣು ಅಕ್ಕಿ ಬಟ್ಟೆ ಕಾಸು ಎಲ್ಲಾ ಕದ್ಕೊಂಡು ಹೋಗ್ತಾನೆ. ಆ ನನ್ನ ಮಗನ್ ಇವತ್ತು ಹಿಡ್ದು ಕಟ್ಟಾಗಿ ಬಡ್ದಾಗ್ಬಿಡ್ಬೇಕು. ಇಲ್ಲಿ ಏನು ಇಲ್ಲ ಗುಡ್ಡಲ್ಲಿ. ಲೇ ಪ್ರಚಂಡ ನೀನ್ ಆ ಕಡೆ ಇರೋ ನಾನು ಈ ಕಡೆ ಇರ್ತೀನಿ ಅಂತೀನಿ. ನಾನು ಓಡ್ ಬಂದ್ ಗಬ ಅಂತ ಬಿಡ ಆ ಕಡೆ ಬಾರ್ಲ ಈ ಕಡೆ ಹೋಗೋಣ. ಈ ಕಡೆ ಇರ್ತೀನಿ. ಹಾಳು ಮಾನವ ಶರೀರವು ಅಶಾಶ್ವತವೆಂದು ಅರಿಯದೆ ಮಹಾಪಾಪ ಕಾರ್ಯಗಳನ್ನು ಮಾಡಿ ಈ ಸ್ಮಶಾನದಲ್ಲಿ ಎಲುಬು ಮಾಂಸಗಳಿಲ್ಲದೆ ಶಾಶ್ವತವಾಗಿ ಚಿರನಿದ್ರೆಗೆ ಜಾರಿದೆ. ಏನಿ ಸ್ಮಶಾನ ಮೌನ
ಎಲ್ಲಿನ ಸತಿಸುತ್ತರು, ಎಲ್ಲಿನ ಬಂಧು ಬಾಂಧವರು, ಎಲ್ಲಿನ ಸಾಮ್ರಾಜ್ಯ, ಎಲ್ಲವೂ ಎಲ್ಲಿ ಶೂನ್ಯ. ಮಾತುಕತೆ ಇಲ್ಲದೆ, ಜಗಳ ಜಂಜಾಟವಿಲ್ಲದೆ, ಸತಿಸುತ ಬಂಧು ಬಾಂಧವರ ಮಮಕಾರವಿಲ್ಲದೆ ಶಾಶ್ವತ ಚಿರನಿದ್ರೆಗೆ ಜಾರಿರುವ ಈ ತಾಣವೇ ಶಾಶ್ವತ, ಈ ತಾಣವೇ ಶಾಶ್ವತ. ಹೌದು ಹೌದು, ಅಲ್ಲಿ ಹೆಣವನ್ನು ದಹನ ಕಾರ್ಯಕ್ಕಾಗಿ ತಂದಿರಿಸುವುದು ಶಾಸ್ತ್ರದಂತೆ ಬಟ್ಟೆ, ಅಕ್ಕಿ, ಕಾಸು ಇವುಗಳನ್ನು ಶವ ಸಂಸ್ಕಾರಕ್ಕೆ ನೀಡುವ ಪದಾರ್ಥಗಳು, ಇವುಗಳನ್ನಾದರೂ ತೆಗೆದುಕೊಂಡರೆ ಒಪ್ಪತ್ತಿನ ಊಟ, ಒದೆಯಲು ಬಟ್ಟೆಗಾದರೂ ಅನುಕೂಲವಾಗುತ್ತೆ. ಇದನ್ನು ತೆಗೆದುಕೊಳ್ಳುತ್ತೇವೆ. ರಾಜನಾಗಿರುವನು ಇಂಥ ಕಾರ್ಯವನ್ನು ಮಾಡುವುದೇ? ಅಯ್ಯೋ, ಜೀವನವೇ ಕಣ್ಣೀರ ಕಡಲ ತೀರ. ಪರಮಾತ್ಮ, ಜೀವನವೇ ಕಣ್ಣೀರ ಕಡಲ ತೀರ. ಜನನ ಮರಣಗಳೆರಡೋ ಬಾಳ ಶೋರ. ಪರಮಾತ್ಮ, ಕಳೆದ ನೆನ್ನೆಗಳೆಲ್ಲ ಮುಡಿದೆಸೆದ ಹೂಮಾಲೆ, ಕಳೆದ ನೆನ್ನೆಗಳೆಲ್ಲ ಮುಡಿದೆಸೆದ ಜೀವನವೇ ಕಣ್ಣೀರ ಕಡಲ ಇದನ್ನು ಪರಮಾತ್ಮ, ಕಡೆಗೂ ಹೆಣದ ಮೇಲಿನ ಬಟ್ಟೆಯನ್ನು ಕದಿಯುವ ಸಾಹಸಕ್ಕೆ ಎಣಿ ಮಾಡಿದೆಯಾ? ಇದೆ, ಇದನ್ನು ತೆಗೆದುಕೊಳ್ಳುತ್ತೇನೆ. ಒಡೆಯ ಬೇಡಿ ಪ್ರಚಂಡ ಇಲ್ಲ. ಅಯ್ಯೇ ಕಾವಲ್ಗಾರ್ಯ, ಏನದು? ಯಾಕೋ ಇಟ್ಟು ಹಿಂಗೆ ನಿರ್ಬಂಧ ಪಡಿಸ್ತಾ ಇದ್ದೀರಿ? ಹೇಳಯ್ಯ, ನೀವ್ಯಾರ? ನಾನು ಯಾರಾದ್ರೂ ಆಗ್ಲಿ ಯಾಕೆ ನಿರ್ಬಂಧ ಪಡಿಸ್ತಾರೆ ನೀವು? ಈ ಕಳ್ಳನು ನಮ್ಮ ಮಶಾಂಡಾಗ ದುಡ್ಡು, ಕಾಸು, ಬಟ್ಟೆ ಕದ್ಕೊಂಡು ಹೋಗ್ತಾನೆ ತಾತ. ಏನು ನಮ್ಗೇನು ನಮ್ಮ ವಸ್ತುಗಳೆಲ್ಲ ಕದ್ಕೊಂಡು ಹೋಗ್ತಾವನೆ. ಹೊಟ್ಟೆ ಪಾಡಿ ಯಾರು ನೋಡೋದು? ಅದಕ್ಕೆ ಇವನ್ ಹಿಡಿದು ಕಟ್ಟಾಕ್ ಬಿಡೋದು. ಅಯ್ಯೋ, ಕುಡಿಬೇಡಣ್ಣ, ತಡೆಯಲಾರಣ್ಣ. ಕಳ್ಳ ಅಯ್ಯ,
ದೇಶಿಕನಿ ಅವರ ಒಡವೆ ವಸ್ತು ಕೊಟ್ಬಿಡಯ್ಯ. ಓ ತಾತ, ಕೊಟ್ಟು ಬಿಡುವೆನು. ಓ ತಾತ, ತಾತ, ನಮಗ ಬರ್ಬೇಕಾಗಿರೋ ವಸ್ತುಗಳು ಹಾ ಅವ್ನು ಕೊಟ್ಟಿಲ್ಲ ಅಂದ್ರೆ ಹಾ. ಅವನಿಗಾಗ ಲೇ, 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 ಲೇ. ನಿನಗೂ ಆತದೆ ಜೋಕೆ. ಕೊಟ್ಬಿಡ ಕೊಡಯ್ಯ. ಏಯ್, ಒಂದು ಆ ಕಡೆ ಕೊಡು. ಏ ಕೊಡಯ್ಯ. ಏ ಬಂತಾನಯ್ಯ, ಆ ಬಂತು ತಾತ. ನಡಿಯ ತೊಲಗೆ. ತಗೊಂಡ. ಏಯ್ ನಿಂದು ಬಂತಾನಯ್ಯ. ನಂದು ಬಂದದೆ. ಹಾ ಇನ್ನೊಂದ್ ಸಾರಿ ಈ ಕಡೆ ನಾನು ತಿರ್ಗಿ ನೋಡ್ದೇನ್ರಿ ಇವ್ನ. ಹಾ ಒಳ್ಳೆ ಕಪ್ಪು ಕೆಂಪು. ಏಯ್ ನಡಿಯ ನಡಿಯ ನಡಿಯ. ಅಯ್ಯ 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 ದೇಶಿಕನಿ, ಯಾರಪ್ಪ ನೀನು? ಎಲ್ಲಿಂದ ಬಂದೆ? ಏಕಿಗಾಯಿತು ತಾತ, ಹೇಳಯ್ಯ. ನಾನೊಬ್ಬ ಪರದೇಶಿ ತಿರುಗನು ತಾತ. ತಂದೆ ತಾಯಿಯೋ ನೀನೆ ಅಯ್ಯ, ಹೇಳಯ್ಯ. ತಂದೆ ತಾಯಿಯೋ ನೀನೆ, ಒಂದು ಬಳಗವು ನೀನೆ ಅಯ್ಯ. ತಂದೆ ತಾಯಿಯೋ ನೀನೆ, ಒಂದು ಬಳಗವು ನೀನೆ, ಒಂದೆನ್ನ ಸಲಹಿದೆಯೋ ತಂದೆ. ತಂದೆ ತಾಯಿಯೋ ನೀನೆ. ಯಾರಯ್ಯ ನಿಮ್ಗಿಷ್ಟೊಂದು ಕಟ್ಟಾಕುತ್ತೋ? ಅಯ್ಯ ದೇಶಿಕನೇ, ಪರದೇಶಿಯು ನಾನು ಅಯ್ಯ, ಹೇಳಯ್ಯ. ಪರದೇಶಿಯು ನಾನು, ತಿರುದು ತಿನ್ನ ಬರವನು ಜನಯ್ಯ. ಪರದೇಶಿಯು ನಾನು, ತಿರುದು ತಿನ್ನ ಬರವನು, ಬಂದೆನ್ನ ರಕ್ಷಿಸಿದೆಯೋ ತಂದೆ. ತಂದೆ ತಾಯಿಯೋ ನೀನೆ, ಒಂದು ಬಳಗವು ನೀನೆ, ಒಂದನ್ನ ಸಲಹಿದೆಯೋ ತಂದೆ. ತಂದೆ ತಾಯಿಯೋ ನೀನೆ. ಅಯ್ಯ ದೇಶಿಕನೇ, ಹೇಳಯ್ಯ ಮೇಲೆ. ಸ್ವಾಮಿ, ನನಗೆ ಯಾರೂ ದಿಕ್ಕಿಲ್ಲ ಸ್ವಾಮಿ, ನನ್ನವರು ಯಾರೂ ಇಲ್ಲ. ನನ್ನನ್ನು ಕಾಪಾಡಿದ ಪುಣ್ಯವಂತ, ನಿನಗೆ ಪುಣ್ಯ ಬರಲಿ ಸ್ವಾಮಿ. ಅಯ್ಯ ದೇಶಿಕನೇ, ಯಾವ ದೇಶವು ನಿನ್ನದು, ಯಾವ ಸೀಮೆಯು ನಿನ್ನದು? ದೇಶಿಕನೇ, ಯಾವ ದೇಶವು ನಿನ್ನದು, ಯಾವ ಸೀಮೆಯು ನಿನ್ನದು, ಯಾವ ದೇಶವು ನಿನ್ನದು? ಎಳೆಯ ದೇಶಿಕನೇ, ದೇಶಿಕನೇ, ದೇಶಿಕನೇ. ಎಲ್ಲಿಗೆ ಬಂದೆ ಇವರೊಡನೆ ಏಕೆ ಕಾದೆ? ಅಯ್ಯ ದೇಶಿಕನೇ, ಎಲ್ಲಿಗೆ ಬಂದೆ ಇವರೊಡನೆ ಏಕೆ ಕಾದೆ? ಯಾವ ದೇಶವು ನಿನ್ನದು? ಎಳೆಯ ದೇಶಿಕನೇ, ದೇಶಿಕನೇ, ದೇಶಿಕನೇ. ದೇಶಿಕನೇ, ಈ ತರ ಕಳ್ಳತನ ಮಾಡಿ ಜೀವನ ಸಾಧಿಸುವುದು ಬೇಕಾಗಿಲ್ಲ. ಆದ್ದರಿಂದ ಇದಿಗೆ ಈ ಕೋಲನ್ನು ತೆಗೆದುಕೋ, ಈ ಕಂಬಳಿಯನ್ನು ತೆಗೆದುಕೋ. ನಮ್ಮ ಮನೆಯಲ್ಲಿ ತುಂಬಾ ಕುರಿಗಳಿದ್ದಾವೆ. ನೋಡು ಕುರಿಗಳು, ನೋಡ್ತಾ ಇದ್ದಾನೆ. ಎಲ್ಲಾ ಕುರಿಗಳು ಕರೆಕ್ಟಾಗಿ ಮೇಯಿಸು. ಹೊತ್ತೊತ್ತು ಊಟ ಕೊಟ್ಟು ನಿನಗೆ ಬಟ್ಟೆ
ಅನ್ನ ನೀರು ಕೊಟ್ಟು ನಿನ್ನ ಸಾಕ್ತೀನಿ. ಬಾರ ಬಾ ದೇಶಕ್ಕೆ. ಆಗಬಹುದು ಸ್ವಾಮಿ. ಮಹಾಪ್ರಸಾದ ಆಗಬಹುದು ಸ್ವಾಮಿ. ಸರಿ, ಇಷ್ಟೆಯಿಂದ ಕೆಲಸ ಮಾಡ್ಬೇಕಪ್ಪ. ಆಗಬಹುದು ಸ್ವಾಮಿ. ಒಂದು ಕುರಿನೂ ಕಳ್ತನ ಆಗ್ದಂಗೆ ಮಿಸ್ ಆಗ್ದಂಗೆ ನೋಡ್ಕೊಂಡು ಕುರಿಗಳ ಮೇಸು, ನೀನು ಹೊಟ್ಟೆ ತುಂಬ ಊಟ ಬಟ್ಟೆ ಎಲ್ಲವನ್ನು ಕೊಟ್ಟು ಕಾಪಾಡ್ತೀನಿ. ಆಗಬಹುದು ಸ್ವಾಮಿ. ನಿಮ್ಮ ಆಜ್ಞೆಯಂತೆ ಕುರಿಗಳನ್ನು ಮೇಯಿಸಿಕೊಂಡು ಬರುವೆನು ಸ್ವಾಮಿ. ಬರೋಣ ದೇಶಕನೇ, ನಡೆಯಿರಿ. ಬರ್ರಿ. ವಂಶದೆ ಹುಟ್ಟೆ ವೀರನೆಂದೆನೆ ಕೀರ್ತಿ ಪಡೆದ ಜಗದಿ ನೀತಿಯಾಗೆ ನಾನೀ ನೀತಿಯಾಗೆ ಸೂರ್ಯ ವಂಶದಿ ಹುಟ್ಟೆ ವೀರನೆಂದೆನೆ ಕೀರ್ತಿ ಪಡೆದು ಜಗದಿ ಮಂತ್ರಿ ಸೈನಾಧೀಕ್ಷರೇ, ಮಹಾರಾಜ ಈರದೀರರೆಕೆ ಸಾಮ್ರಾಜ್ಯ ಪದವಿಯ ಈರದೀರರೆಕೆ ಈರದೀರರೆಕೆ ಸಾಮ್ರಾಜ್ಯ ಪದವಿಯ ಈರದೀರರೆಕೆ ಅದಕ್ಕೆ ಸುಖತೆ ರಾಜ್ಯವಾಳುತ್ತೆ, ಅದಕ್ಕೆ ಸುಖತೆ ರಾಜ್ಯವಾಳುತ್ತೆ. ವಿನಯದಿಂದ ಬಾಳುತ್ತಿಹರೆ, ವಿನಯದಿಂದ ಬಾಳುತ್ತಿಹರೆ ಹರುಷವಾಯಿತು ಮನಗೆ ಇನ್ನು ಈರದೀರರೆ ಕೇಳಿ ಸಾಮ್ರಾಜ್ಯ ಪದವಿಯ ಈರದೀರರೆ ಕೇಳಿ. ಬ್ರಾಹ್ಮಣಾದಿ ವೈಷ್ಣವ ಸೋದರರು, ಬ್ರಾಹ್ಮಣಾದಿ ವೈಷ್ಣವ ಸೋದರರು ಸೌಖ್ಯದಿಂದ ಬಾಳುತ್ತಿಹರೆ, ಸೌಖ್ಯದಿಂದ ಬಾಳುತ್ತಿಹರೆ, ಸೌಖ್ಯದಿಂದ ಬಾಳುತ್ತಿಹರೆ ಈರದೀರರೆ ಕೇಳಿ ಸಾಮ್ರಾಜ್ಯ ಪದವಿಯ ಈರದೀರರೆ ಕೇಳಿ, ಸಾಮ್ರಾಜ್ಯ ಪದವಿಯ ಈರದೀರರೆ ಕೇಳಿ. ಮಂತ್ರಿವರ್ಯ, ರಾಜೇಂದ್ರ, ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲ ಸುಭಿಕ್ಷವಾಗಿರುವರನ್ನ ತಿಳಿಸುವಂತ ನಾವು ತಿಳಿಸುವೆನು ರಾಜೇಂದ್ರ. ಲಾಲೆ ಸೋರೋಪಾತೆ ಪೇಳುವೆ ಸುಮಾತೆ, ಅಲೆ ಸೋರೋಪಾತೆ ಪೇಳುವೆ ಸುಮಾತೆ, ಲೀಲೆಯಿಂದಲೇ ರಾಜ್ಯದ ಪರಿಯ, ಲೀಲೆಯಿಂದಲೇ ರಾಜ್ಯದ ಪರಿಯ, ಲಾಲೆ ಸೋರೋಪಾತೆ ಪೇಳುವೆ ಸುಮಾತೆ. ಭಲೆ ಮಂತ್ರಿ ಭಲೆ. ಕಾಲ ಕಾಲಕ್ಕೆ ಬೆಳೆದ ಪೈರುಗಳು, ಕಾಲ ಕಾಲಕ್ಕೆ ಬೆಳೆದ ಪೈರುಗಳು ಸುಖದಿ ಬಾಳ್ವರೆ ಸಕಲ ಪ್ರಜೆಗಳು, ಸುಖದಿ ಬಾಳ್ವರೆ ಸಕಲ ಪ್ರಜೆಗಳು
ಲಾಲೆ ಸ್ವರೂಪತೆ ಪೇಳುವೆ ಸುಮತೆ ಲಾಲೆ ಸ್ವರೂಪತೆ ಪೇಳುವೆ ಸುಮತೆ ಲೀಲೆಯಿಂದಲೇ ರಾಜ್ಯದ ಪರಿಯ ಲೀಲೆಯಿಂದಲೇ ರಾಜ್ಯದ ಪರಿಯ ರಾಜೇಂದ್ರ, ನಮ್ಮ ರಾಜ್ಯದ ಜನಗಳೆಲ್ಲರೂ ದಿನನಿತ್ಯವೂ ಶ್ರೀ ಹರಿಯನ್ನು ಧ್ಯಾನಿಸುತ್ತಾ ಸುಖದಿಂದ ಬಾಳುತ್ತಿರುವರು ರಾಜೇಂದ್ರ. ಮಂತ್ರಿ, ನಿನ್ನ ವಾಕ್ಯವನ್ನು ಕೇಳಿ ಬಹಳ ಸಂತೋಷವಾಯಿತು. ಆ ಪೀಠದಲ್ಲಿ ಮಂಡಿಸು. ಆಗಬಹುದು ರಾಜೇಂದ್ರ. ಸೈನ್ಯಾಧ್ಯಕ್ಷರೇ, ನಮ್ಮ ರಾಜ್ಯದಲ್ಲಿ ನಮ್ಮ ಸೈನ್ಯವು ಯಾವ ರೀತಿ ಇರುವುದನ್ನು ತಿಳಿಸುವಂತ ನಾವು ಮಹಾರಾಜ ತಿಳಿಸುವೆನು. ಪ್ರಭುವರೇ ಕೇಳು ಬೇಡುವೆನೀಗ, ಪ್ರಭುವರ ಕೇಳು ಬೇಡುವೆನೀಗ, ಸೈನ್ಯದ ಪರಿಯ ಬೇಡುವೆನೀಗ, ಸೈನ್ಯದ ಪರಿಯ ಬೇಡುವೆನೀಗ. ಕಳ್ಳ ಸುಳ್ಳರ ಸೊಲ್ಲ ನಡಿಗಿಸಿ, ಕಳ್ಳ ಸುಳ್ಳರ ಸೊಲ್ಲ ನಡಿಗಿಸಿ, ಶಾಂತಿಗೈದಿದೆ ರಾಜ್ಯದಿ, ಶಾಂತಿಗೈದಿದೆ ರಾಜ್ಯದಿ. ಉಂಡ ಪೋಗರ ನಾನು ಖಂಡಿಸಿ, ಉಂಡ ಪೋಗರ ನಾನು ಖಂಡಿಸಿ, ಶಾಂತಿಗೈದಿದೆ ರಾಜ್ಯದಿ, ಶಾಂತಿಗೈದಿದೆ ರಾಜ್ಯದಿ. ಮಹಾರಾಜ, ಪತಿವೆ ಕೇಳ್ ನೀವು, ನುಡಿವೆನು ನಾನ್ ಪರಿಯನ್ನು ಬಿಡದೆ, ಅಡಗಿಸಿದ ಶತ್ರುಗಳ ಕೊಡಸಿದೆ ಕಪ್ಪ ಕಾಣಿಕೆಯ, ಸುಳ್ಳು ಪಂಥವನ್ನು ನಿಲ್ಲಿಸಿ ಎಲ್ಲರನ್ನು ನಲಿವಂತಿದೆ ಗೈದಿಯೇ ರಾಜ. ಆ ರಾಜೇಂದ್ರ, ನಮ್ಮ ಸೈನಿಕರು ಶತ್ರುಗಳಿಗೆ ಸರಿಯಲಿದಂತೆ ಮಾಡಿ ಮಿತ್ರತ್ವದಿಂದ ನಿಮ್ಮ ಚರಣ ಸೇವಕರನ್ನಾಗಿ ಮಾಡಿರುವ ರಾಜೇಂದ್ರ. ಮಂತ್ರಿ, ಸೈನ್ಯಾಧ್ಯಕ್ಷರೇ, ಮಹಾರಾಜ, ನಿಮ್ಮಂತ ಮಂತ್ರಿ ಸೈನ್ಯಾಧಿಪತಿಗಳು ಇರೋವರೆಗೂ ನಾನೇ ಧನ್ಯನು. ನನ್ನದೊಂದು ವಿಚಾರ ಇರುವುದು ಕೇಳಿ. ಆ ಕಾಳಿಂಗಪುರದ ರಾಜ ಸಖಿರಥನನ್ನು ಗ್ರಹ ಪೀಡಿತನಾಗಿ ಪತ್ನಿ ಸಮೇತ ಎಲ್ಲ ಹೊರಟು ಹೋಗಿರುವನಂತೆ. ನಾವು ಆ ರಾಜ್ಯಕ್ಕೆ ಮುದ್ರೆಯನ್ನು ಹಾಕಿ ಮಂತ್ರಿಯನ್ನು ಬಂಧಿಸಿ ಆ ರಾಜ್ಯವನ್ನು ನಾವೇ ವಶಪಡಿಸಿಕೊಳ್ಳಬೇಕು. ಯುದ್ಧಕ್ಕೆ ಸಿದ್ಧರಾಗಿ. ಆಗಲಿ ಮಹಾರಾಜ. ರಾಜೇಂದ್ರ, ಸೈನ್ಯವನ್ನು ಈಗಲೇ ಸಜ್ಜುಗೊಳಿಸಿವೆ. ಬಲೆ ಸೈನ್ಯಾಧಿಕಾರಿ. ಎಲ್ಲಿ ಹುಡುಕಿ ನೋಡಲಿನ್ನೋ ಕಾಣದಾದನೆ, ಎಲ್ಲಿ ಹುಡುಕಿ ನೋಡಲಿನ್ನೋ ಕಾಣದಾದನೆ, ಹುಡುಕಿ ಹುಡುಕಿ ಬೆಂದು ಬೆಳಲಿದೆ, ಹುಡುಕಿ ಹುಡುಕಿ ಬೆಂದು ಬೆಳಲಿದೆ, ದೇಹವು ಸಲ್ಲಿಸಿತೋ ದಿಕ್ಕು ಕಾಣದೆ, ದೇಹವು ಸಲ್ಲಿಸಿತೋ ದಿಕ್ಕು ಕಾಣದೆ, ಸಹಿಪೆನೆ ಈ ವ್ಯತೆಯ ದೇವಾ ದೇವಾ. ಹದಮ ಬಿಗಸುತ್ತೆ ನಿನ್ನ ನಾವು ಬೇಗನೆ ನಿಲ್ಲಲು, ಎಲ್ಲಿ ಹೋದನು ನಿನ್ನ ರಾಜನ
ನಾನು ಬದುಸುವೆನು ಅದು ಬಾರ ಬಾರ ಏಡಿಯೇ ಈಗ ಕೊಲ್ವೆ ನಿನ್ನನು ಈಗ ಕೊಲ್ವೆ ನಿನ್ನನು ಬಾರ ಬಾರ ಏಡಿಯೇ ಈಗ ಕೊಲ್ವೆ ನಿನ್ನನು ಈಗಲೇ ಕೊಲ್ವೆ ನಿನ್ನನು ಬಾರ ಬಾರ ಏಡಿಯೇ ಈಗ ಕೊಲ್ವೆ ಖಡ್ಗದಿ ಬಾರ ಬಾರ ಏಡಿಯೇ ಈಗ ಕೊಲ್ವೆ ಖಡ್ಗದಿ 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 ನಿನ್ನಯ ಗರ್ವವ ಮುನ್ನತೆ ತರುವೆ ನಿನ್ನಯ ಗರ್ವವ ಮುನ್ನತೆ ತರುವೆ ಶೌರ್ಯವ ತೋರುವೆಯ ಶೌರ್ಯವ ತೋರುವೆಯ ಶೌರ್ಯವ ತೋರುವೆಯ ಶೌರ್ಯವ ತೋರುವೆ ಖಡ್ಗದ ಸಾರುವೆ ಶೌರ್ಯವ ತೋರುವೆ ಖಡ್ಗದ ಅತಿವೇಗ 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 ಬಾರ ಯುದ್ಧಕ್ಕೆ ಏಡಿ ಯಾವ ಯುದ್ಧ ಬರುವುದು ನಿನಗೆ ನಾನು ಮಲ್ಲ ಯುದ್ಧದಲ್ಲಿ ನಿಪುಣನು ನಾನು ಕಟ್ಟುಕ ಯುದ್ಧದಲ್ಲಿ ನಿಪುಣನು ಹಾ ನಿಲ್ಲುವ ಯುದ್ಧಕ್ಕೆ ಬಾರ ಹಾ ಬಾರ ಬಾರ ಹಾ ನಿಲ್ಲು ನಿಲ್ಲು ಹಾಗಾದ್ರೆ ಯುದ್ಧಕ್ಕೆ ನಿಲ್ಲು ಮಹಾರಾಜ ಮಂತ್ರಿ ಸೇನಾಧ್ಯಕ್ಷರೇ ಅವನನ್ನ ಕಾಳಗಕ್ಕೆ ತಳ್ಳಿರಿ ಬಾರೋ ನರರಾಮ ಯಾರು ಸಮರು ಎನಗೆ ಈ ರಾಜ್ಯತೆ ಯಾರು ಸಮರು ಎನಗೆ ಯಾರು ಸಮರು ಎನಗೆ ಈ ರಾಜ್ಯತೆ ಯಾರು ಸಮರು ಎನಗೆ ಬಲೋ ಬಲರೆ ಬಲ್ ಬಟರನ ತಳೆದ ಬಲೋ ಬಲರೆ ಬಲೋ ಬಲರೆ ಬಲ್ ಬಟರನ ತಳೆದ ಬಲೋ ಬಲರೆ ಬಲ್ ಬಟರನ ತಳೆದ ಜಿಟ ಜಿಟ ಮೆರಿವಿಯನು ಜಿಟ ಜಿಟ ಮೆರಿವಿಯನು ಯಾರು ಸಮರು ಎನಗೆ ಈ ರಾಜ್ಯಕ್ಕೆ ಯಾರು ಸಮರು ಎನಗೆ ಈ ಸಂಪ್ರ ಸಾಮ್ರಾಜ್ಯಕ್ಕೆ ನಾನೇ ರಾಜ ನಾನೇ ಅಧಿಪತಿ ನನ್ನದೇ ಜಯ ನನ್ನದೇ ದಿಗ್ಜಯ ನನ್ನದೇ ವಿಜಯ ಈ ಕಲಿಂಗಪುರಕ್ಕೆ ನಾನೇ ಅಧಿಪತಿ ನನ್ನದೇ ಜಯ ನನ್ನದೇ ದಿಗ್ಜಯ ನಿನಗಾಗಿ ನಾ ಕಾದೆನು ದೇವ ನಿನ ಕಾಣದಿರಲಾರೆನು ಓ ನಾಥ ನಿನ ಕಾಣದಿರಲಾರೆನು ನಿನಗಾಗಿ ನಾ ಕಾದೆನು ದೇವ ನಿನ ಕಾಣದಿರಲಾರೆನು ಓ ನಾಥ ನಿನ ಕಾಣದಿರಲಾರೆನು
ಅಣ್ಣ ಎಲ್ಲಣ್ಣ? ಅಣ್ಣ, ನಿಮ್ಮ ಮನೆಯ ಅನ್ನದ ಋಣವು ನಮಗೆ ಹೆಚ್ಚಾಗಿ ಬಾಧಿಸುತ್ತಿರುವುದು. ಆದ ಕಾರಣ ನಮ್ಮನ್ನು ಯಾರಿಗಾದರೂ ವಿಕ್ರಯಿಸಿ ನಿಮ್ಮ ಮನೆಯ ಅನ್ನದ ಋಣವನ್ನು ತೀರಿಸಿಕೊಳ್ಳಿ ಅಣ್ಣ, ತೀರಿಸಿಕೊಳ್ಳಿ. ಅಯ್ಯೋ, ಇದೇನಮ್ಮ ಇಂಥ ಮಾತನ್ನು ಆಡಿಬಿಟ್ಟೆ. ನಮ್ಮ ಮನೆಯಲ್ಲಿ ನಿನಗೆ ಅಂತ ತೊಂದರೆ ಯಾರಾದರೂ ಕೊಟ್ಟಿರೇನಮ್ಮ? ಬೇಡಮ್ಮ, ಬೇಡ. ಆ ಮಾತನ್ನು ಮಾತ್ರ ಆಡಬೇಡ ತಾಯಿ. ಅಣ್ಣ, ಅದೇನು ಇಲ್ಲ. ನಿಮ್ಮ ಮನೆಯ ಅನ್ನದ ಋಣವು ನಮಗೆ ಹೆಚ್ಚಾಗಿ ಬಾಧಿಸುತ್ತಿರುವುದು. ಆದ ಕಾರಣ ನಮ್ಮನ್ನು ಯಾರಿಗಾದರೂ ವಿಕ್ರಯಿಸಿ ಬಂದ ಹಣದಿಂದ ನಿಮ್ಮ ಮನೆಯ ಅನ್ನದ ಋಣವನ್ನು ತೀರಿಸಿಕೊಳ್ಳಿ ಅಣ್ಣ. ಅಯ್ಯೋ, ಈ ದಿವಸ ನಮ್ಮ ಮನೆಯ ಭಾಗ್ಯಲಕ್ಷ್ಮಿ ನಮ್ಮನ್ನು ಬಿಟ್ಟು ಹೋಗುತ್ತಿರುವಳು. ನಾವು ಎಷ್ಟು ಬೇಡಿಕೊಂಡರೂ ಮಾತೇ ಕೇಳುತ್ತಿಲ್ಲ. ಆಗಲಿ, ನಡಿಯಮ್ಮ. ನಡೀರಿ. ದೇಶಿಕನಿಗೆ ಕುರಿಗಳನ್ನು ಮೇಯಿಸಲು ಹೇಳಿದ್ದೆ. ನಿಷ್ಠೆಯಿಂದ ಮೇಯಿಸ್ತಾ ಇದ್ದವನಲ್ಲೋ ಆತನನ್ನು ನಾನು ಪರೀಕ್ಷಿಸಬೇಕಾಗುತ್ತೆ. ಅಯ್ಯ ದೇಶಿಕನೇ, ಅಯ್ಯ ದೇಶಿಕನೇ. ಸ್ವಾಮಿ, ಈ ಪರದೇಶಿ ತಿರುಕನಿಗೆ ಇಷ್ಟು ದಿನ ಪಾಲನೆ ಮಾಡಿದಿರಿ. ಹೀಗೋ ನಿಮ್ಮ ಪಾದಗಳಿಗೆ ಅನಂತ ಕೋಟಿ ವಂದನೆಗಳು ಸ್ವಾಮಿ. ಸ್ವಾಮಿ, ಏನಪ್ಪ? ಇನ್ನು ನಾವು ಎಲ್ಲಿಗಾದರೂ ಹೋಗುವೆನು, ಅಪ್ಪಣೆಯನ್ನು ಕೊಡಿ ಸ್ವಾಮಿ. ಅಯ್ಯ ದೇಶಿಕನೇ, ನಮ್ಮ ಮನೆಯಲ್ಲಿ ನಿನ್ನ ಏನಾದರೂ ತೊಂದರೆ ಆಯಿತೆ? ಊಟೋಪಚಾರಕ್ಕೆ ಅನಾನುಕೂಲವಾಯಿತೆ? ಸ್ವಾಮಿ, ಹಾಗಂತಲ್ಲ ಸ್ವಾಮಿ. ಇನ್ನೇನಪ್ಪ? ಒಂದೇ ಸ್ಥಳದಲ್ಲಿ ಎಷ್ಟು ದಿನ ಅಂತ ಇರಲು ಸಾಧ್ಯ ಸ್ವಾಮಿ? ನಿಮ್ಮ ಉಪಕಾರಕ್ಕೆ ಚಿರಋಣಿ ಸ್ವಾಮಿ. ನನ್ನನ್ನು ಕಳಿಸಿಕೊಡಿ. ಅಯ್ಯ ದೇಶಿಕನೇ, ನೀನು ಹೋಗಬೇಕೆಂದಿದ್ದರೆ ಸುಳ್ಳನ್ನು ಮಾತ್ರ ಆಡಬೇಡ, ಕಳ್ಳತನ ಮಾಡಬೇಡ. ಆಗಬಹುದು ಆಯ್ತನಪ್ಪ? ಆಗಬಹುದು ಸ್ವಾಮಿ. ದೇಶಿಕನೇ, ಕುರಿಗಳೆಲ್ಲವೂ ಲೆಕ್ಕ ಇದೆಯೇ? ಕರೆಕ್ಟ್ ಆಗಿದೆ ಸ್ವಾಮಿ. ಕರೆಕ್ಟಲ್ಲಿದೆಯಾ? ಸರಿ, ಸರಿಯಾಗಿದೆ ಸ್ವಾಮಿ. ಸರಿ ದೇಶಿಕನೇ, ನಿನ್ನ ಇಷ್ಟದಂತೆ ಆಗಲಿ. ಹೋಗಿ ಬಾ. ಆಗಬಹುದು ಮಹಾಪ್ರಸಾದ. ಹೋಗಿ ಬರುವನು. ಆಗಬಹುದು. ಯಾರು ಸ್ವಾಮಿ? ಸ್ವಾಮಿ, ನಾನೊಬ್ಬ ಪರದೇಶಿ ತಿರುಕನು ಸ್ವಾಮಿ. ನೀನೊಬ್ರು ಬಂದಿದ್ದಿ ತಿರ್ಕಲಾಗಿಲ್ಲ. ಮೇಲೆ ಸ್ವಾಮಿ, ಯಾಕೆ ಬಂದಿದ್ದಿ ಇಲ್ಲಿ? ಸ್ವಾಮಿ, ಈ ಮಾರ್ಗದಲ್ಲಿ ಹೋಗ್ತಾ ಇದ್ದಾಗ
ಇಲ್ಲೊಂದು ದೇವಸ್ಥಾನ ಗುಡಿ ಸಿಕ್ಕಿತು ಸ್ವಾಮಿ, ಇಲ್ಲೇ ಮಲಗಿದೆ ಸ್ವಾಮಿ. ಇಲ್ಲಿ ಮಲಗೋದು ಸರಿ, ನಮ್ಮದು ರಾಜಪಾರ. ನಾವು ಹೇಳ್ದಂಗೆ ಕೇಳಬೇಕಷ್ಟೇ. ನಾವೇ ತಿನ್ಕೊಂಡು ತಿಂತೀರಿ, ಆದ್ರೆ ನೀನ್ ಬಂದಿದ್ದೀಯ. ತಿರ್ದು ಯಾಕೆ ಮಾಡ್ತೀಯ? ನಾನು ಯಾವಾಗ ಕಳ್ತನ ಮಾಡ್ತೀನಿ, ನನಗೆ ಬರ್ತೀಯ ಕಳ್ತನ ಮಾಡಕ್ಕ ಸಿಗ್ತದೆ. ಸಿಗ್ತದೆಯೋ ಸ್ವಾಮಿ, ಕಳ್ಳತನ ಮಹಾಪಾಪ ಸ್ವಾಮಿ, ಹೇಳುವೆನು ಕೇಳಿ ಸ್ವಾಮಿ. ಕಳ್ಳತನವಿದು ಮೋರ ಪಾಪ, ರವ ರವ ನರಕ ಪ್ರಾಪ್ತೆ. ಪರಹಿಂಸೆ ಪರದನ ಪರಸ್ತ್ರೀ ಬಯಕೆ, ಇದು ಮಹಾಘೋರ ಪಾಪವಯ್ಯ. ಎಚ್ಚರಿಕ, ನೀನ್ ತಿರೋದಲ್ದ ಮಹಾಪಾಪ ಅಂತ ಹೇಳ್ತಾಳೆ ಇವಳು. ತಿರಿದಿದ್ರೆ ನಮ್ ಹೊಟ್ಟೆ ಇಲ್ಲ, ಹೊಟ್ಟೆ ಇರಲಿಲ್ಲ. ನಾವು ಕಳ್ತನ ಮಾಡಿದ್ರೆ ನಮ್ಮ ಹೊಟ್ಟೆ ತುಂಬೋದು. ನಿನ್ನಪ್ಪ ತಿರಿದ್ರೆ ಇಷ್ಟಿಷ್ಟು ಹಾಕ್ತಾರೆ, ಏನ್ ತಿನ್ನೋದು ನಾವು? ಬಾರಯ್ಯ, ಒಳ್ಳೆ ಮನೆ ಇದೆ ನಮ್ಮೂರಾಗ. ಆ ಮನೆ ಹೋಗಿ ಕಣ್ಣ ಹೊಡೆದ ಜಾಸ್ತಿ ಹಣ್ಣ ದುಡ್ಡು ಎಲ್ಲ ಸಿಗ್ತದೆ. ಬಾರಯ್ಯೋ ಸ್ವಾಮಿ, ಕಳ್ಳತನದ ಮಹಾಪಾಪ, ಇದರಿಂದ ಜೀವ ರವರವ ನರಕಕ್ಕೆ ಬೀಳುವನು ಸ್ವಾಮಿ. ಆದ್ದರಿಂದ ನೀವು ಕಳ್ಳತನವನ್ನು ಬಿಟ್ಟು ನೀತಿಯಿಂದ ನಡೆಯಿರಿ ಸ್ವಾಮಿ. ಏಯ್, ನನಗೆ ನೀತಿ ಹೇಳಕ್ ಬರ್ತೀಯ? ನೀತಿ ಹೇಳಕ್ ಬರ್ತೀಯ? ಉಡಿಬೇಡಿ ಅಲ್ಲ, ನಾವು ತಿರ್ಕೊಂಡ್ ತಿನ್ನೇದೆ. ಬಾರಯ್ಯ, ಕಳ್ತನ ಮಾಡೋಣ ಬಾರಂದ್ರೆ ನೀತಿ ಪಾಠ ಹೇಳ್ತಾನೆ. ನೀತಿ ಪಾಠ ಹೇಳ ಮೇಲೆ ನೀತಿ ಹೇಳಿದ್ದಕ್ಕೆ ಒದೆ ತಿದ್ದಿದ್ದಾಯಿತು. ಇನ್ನು ಮುಂದೆ ಎಲ್ಲಿಗಾದರೂ ಭಿಕ್ಷೆಯನ್ನು ಬೇಡುತ್ತಾ ಹೋಗುವೆನು. ಮನಸ್ಸು ಕೋರುವ ಮಹದಾಸೆ, ಕನಸಿನ ನಾಟಕಕ್ಕೆ ಹೋರಾಟಬೇಕೋ. ಮನಸ್ಸು ಕೋರುವ ಮಹದಾಸೆ ಪುಣ್ಯಾತ್ಮರಿರೇ, ಈಕೆಯನ್ನು ಮಾರುತ್ತಿದ್ದೇನೆ. ಯಾರಾದರೂ ಕೊಂಡುಕೊಳ್ಳುವರಿದ್ದರೆ ಕೊಂಡುಕೊಳ್ಳಬಹುದು. ಮಾರುವೆ
ಕೆಲಸಗಳು ಮಾಡುವಳಿಕೆಯು ಹೇಳಿದ ಕೆಲಸಗಳು ಮಾಡುವಳಿಕೆಯು ಏಕೆಯ ಕ್ರಯವು 100 ವರಹವು ಏಕೆಯ ಕ್ರಯವು 100 ವರಹವು ಮಾರುವೇನೋ ಆನಂದ ವಿಕಾಸ ಕಾದಂಬರಿ ಬಾಮಿನಿ ಸೌಮ್ಯ ಮಹಾಮಂಜಿರೆ ಆನಂದ ಕಾದಂಬರಿ ಬಾಮಿನಿ ಸೌಮ್ಯ ಮಹಾಮಂಜಿರೆ ಸೌರಾಷ್ಟ್ರ ನಗರದ ರಾಜ ಪುರೋಹಿತ ಸೌರಾಷ್ಟ್ರ ನಗರದ ರಾಜ ಪುರೋಹಿತ ಎನ್ನ ನಾಮಧೇಯ ಶಾಸ್ತ್ರಿ ಎಂದು ಪೇರ್ವರೈ ಆನಂದ ವಿಕಾಸ ಕಾದಂಬರಿ ಬಾಮಿನಿ ಸೌಮ್ಯ ಮಹಾಮಂಜಿರೆ ಸತಿಗೆ ನಾನು ಸುಖವನ್ನೇ ಬಯಸುವೆ ಎನ್ನ ಸತಿಗೆ ನಾನು ಸುಖವನ್ನೇ ಬಯಸುವೆ ದಾಸಿಯ ಕೊಳ್ಳಲು ಬಂದಿಗೆ ನಯ್ಯ ಎನ್ನ ಸತಿಗೆ ನಾನು ಸುಖವನ್ನೇ ಬಯಸುವೆ ಎನ್ನ ಸತಿಗೆ ನಾನು ಸುಖವನ್ನೇ ಬಯಸುವೆ ದಾಸಿಯ ಕೊಳ್ಳಲು ಬಂದಿಗೆ ನಯ್ಯ ಆನಂದ ವಿಕಾಸ ಕಾದಂಬರಿ ಬಾಮಿನಿ ಸೌಮ್ಯ ಮಹಾಮಂಜಿರೆ 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 ಪುಣ್ಯಾತ್ಮರಿರೇ ಈಕೆಯನ್ನು ಮಾರುತ್ತಿದ್ದೇನೆ ಯಾರಾದರೂ ಕೊಂಡುಕೊಳ್ಳುವರಿದ್ದರೆ ಕೊಂಡುಕೊಳ್ಳಬಹುದು ಈಕೆಯ ಮಹಾಪತಿವ್ರತೆಯೂ ಅಲ್ಲದೆ ಹೇಳಿದ ಕೆಲಸಗಳನ್ನು ಶಿರಸಾವಹಿಸಿ ಮಾಡುವಳು ಈಕೆಯ ಕ್ರಯವು 100 ವರಹಗಳು ಯಾರಾದರೂ ಕೊಂಡುಕೊಳ್ಳುವರಿದ್ದರೆ ಕೊಂಡುಕೊಳ್ಳಬಹುದು ಅಯ್ಯ ನೀವ್ಯಾರು ಈಕೆಯು ನಿನಗೇನಾಗಬೇಕು ಸ್ವಾಮಿ ಹೊಟ್ಟೆಗಿಲ್ಲದೆ ಈಕೆಯನ್ನು ಮಾರುತ್ತಿದ್ದೇನೆ ಈಕೆಯು ನನಗೆ ತಂಗಿಯಾಗಬೇಕು ನಿನಗೆ ತಂಗಿ ಆಗಬೇಕು ಹೌದು ಸ್ವಾಮಿ ಈಕೆಯನ್ನು ಏತಕ್ಕೋಸ್ಕರ ಮಾರುತ್ತಿದ್ದೇರೆ ಹೊಟ್ಟೆಗಿಲ್ಲದೆ ಮಾರುತ್ತಿದ್ದೇನೆ ಸ್ವಾಮಿ ಓಹೋ ಹಾಗಾದ್ರೆ ಎಷ್ಟು ಹಣವನ್ನು ಕೊಟ್ಟರೆ ಕೊಡುವಿರಿ 100 ವರಗಳನ್ನು ಕೊಟ್ಟರೆ ಕೊಡುವೆನು ಸ್ವಾಮಿ ಅಯ್ಯ ನನ್ನ ಹತ್ತಿರ ಅಷ್ಟು ಹಣ ಇಲ್ಲ ಇರುವುದೇ 3 ವರ ಅಷ್ಟೇ ಕೊಡುವೆನು ಕೊಡುವೆಯೋ ಇಲ್ಲ ಸ್ವಾಮಿ ಕೊಡುವುದಿಲ್ಲ ಹಾಗಾದ್ರೆ ಕೊಡುವುದಿಲ್ಲವೋ ಇಲ್ಲ ಸ್ವಾಮಿ ಸರಿ ಮುಂದೆ ಎಲ್ಲಾದರೂ ನೋಡಿಕೊಳ್ಳುತ್ತೇನೆ ಬಿಡಿ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿ ನೋಡೋಣ ನಡೆಯಮ್ಮ ಅವರು ಕೊಡುವ ವರಹಗಳೇ 3 ವರಹಗಳೇ ಸಾಕು ನಿಮ್ಮ ಮನೆಯ ಅನ್ನದ ಋಣವು ತಿಳಿದರೆ ಸಾಕಣ್ಣ ಅದನ್ನೇ ತೆಗೆದುಕೊಳ್ಳು ಸ್ವಾಮಿ ರಾಮಜಯಿಸರೇ ಅಯ್ಯ ಬನ್ನಿ ಸ್ವಾಮಿ ಬನ್ನಿ 3 ವರಗಳನ್ನೇ ಕೊಡಿ ಸ್ವಾಮಿ ಈ ನನ್ನ ಕೊಡುತ್ತೇನೆ ತೆಗೆದುಕೊಳ್ಳಯ್ಯ 1 2 3 ಬಂತು ಸ್ವಾಮಿ ಕಳಿಸ್ಕೊಡಯ್ಯ ಹೋಗುವೆಯ ಅಮ್ಮ ಹೋಗಿ ಬರುವೇನಮ್ಮ ಆ ದೇವರು ನಿಮಗೆ ಒಳ್ಳೇದು ಮಾಡಲಿ ಹೋಗಿ ಬನ್ನಿ ತಾಯಿ ಏನಮ್ಮ ದಾಸಿ ನಮ್ಮ ಮನೆಯಲ್ಲಿ ಮಾಡಬೇಕಾದ ಕೆಲಸಗಳೆಲ್ಲ ಗೊತ್ತೇನಮ್ಮ ನಾವು ಹೇಳಿದ ಕೆಲಸಗಳನ್ನೆಲ್ಲ ಶಿರಸಾವಹಿಸಿ ಮಾಡಬೇಕು ಹೇಳುವೇನು ಕೇಳಮ್ಮ ಹಾಗೆ ಆಗಲಿ ಕೋಳಿ ಕೂಗುವ ಹೊತ್ತಿಗೆ ಹೇಳಬೇಕು ಕೋಳಿ ಕೂಗುವ ಹೊತ್ತಿಗೆ ಹೇಳಬೇಕು ಕಸವನ್ನು ಗುಡಿಸಬೇಕು ರಾಗಿಯ ಬೀಸಬೇಕು ಕಸವನ್ನು ಗುಡಿಸಬೇಕು ರಾಗಿಯ ಬೀಸಬೇಕು ಭತ್ತವ ಕುಟ್ಟಬೇಕು ಬಟ್ಟೆಯ ಒಗೆಯಬೇಕು ಕೋಳಿ ಕೂಗುವ ಹೊತ್ತಿಗೆ ಹೇಳಬೇಕು ಕಸವನ್ನು ಗುಡಿಸಬೇಕು ರಾತ್ರಿಯ ಬೀಸಬೇಕು ಬಟ್ಟೆಯ ಒಗೆಯಬೇಕು ಭತ್ತವ ಕುಟ್ಟಬೇಕು ಕೋಳಿ ಕೂಗುವ
ಹೊತ್ತಿಗೆ ಎಳಬೇಕು ಎಳಬೇಕು ಎಳಬೇಕು. ಏನಮ್ಮ ದಾಸಿ, ಕೋಳಿ ಕೂಗೋ ಹೊತ್ತಿಗೆ ಎಳಬೇಕು, ಹಾಗೆ ಕಸ ಕುಡಿಸಬೇಕು, ರಾಗಿ ಬೀಸಬೇಕು, ಭತ್ತ ಕುಟ್ಟಬೇಕು, ಬಟ್ಟೆ ಒಗೆಯಬೇಕು. ಈ ತರ ಕೆಲಸಗಳು ಚಾಚು ತಪ್ಪದೆ ಮಾಡಬೇಕು. ಒಂದು ದಿನಕ್ಕೆ 1 ಗಂಟೆ ಮಾತ್ರ ನಿದ್ದೆ ಮಾಡಬೇಕು. ತಿಳಿಯಿತು? ತಿಳಿಯಿತು ಅಣ್ಣ. ಹೋಗಮ್ಮ, ಕೆಲಸ ನೋಡು. ಹಾಗೆ ಆಗಲಿ.